ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಿಸ್ಟರ್ ಎನ್ ಕೆ ಮಾತಾಡ್ತಾ ಇದ್ದೀನಿ. ಇಂದು ನಾವು ತುಂಬಾ ಮುಖ್ಯವಾದ ವಿಷಯದ ಬಗ್ಗೆ ಚರ್ಚಿಸಲು ಈ ಒಂದು ವಿಡಿಯೋದಲ್ಲಿ ಬಂದಿದ್ದೇವೆ. ಅದು ಏನಂದ್ರೆ ಕೋಪವನ್ನ ನಾವು ಹೇಗೆ ತಡೆಯುವುದು. ಕೋಪ ಎಲ್ಲಾ ವ್ಯಕ್ತಿಗಳಿಗೂ ಬರುತ್ತೆ ಅಲ್ವಾ, ಆದ್ರೆ ಅದನ್ನು ತಡೆಯುವುದು ಮತ್ತು ನಿಯಂತ್ರಿಸುವುದು ಬಹಳ ಮುಖ್ಯ ಆಗಿರುತ್ತೆ ಜೀವನದಲ್ಲಿ. ಹಾಗಾದ್ರೆ ಅದು ನಮ್ಮ ಜೀವನದ ಹೇಗೆಲ್ಲ ಪ್ರಭಾವ ಬೀರುತ್ತದೆ ಮತ್ತು ಅದು ಹೇಗೆಲ್ಲ ನಮ್ಮ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಹೇಗೆಲ್ಲ ನಮ್ಮನ್ನು ಬಾಧಿಸುತ್ತದೆ ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮತ್ತು ಯಾವ ರೀತಿ ಅದರಿಂದ ಹೊರಗಡೆ ಬರೋದು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀವಿ. ಇಲ್ಲಿ ನಾವು ಮೊದಲನೇದಾಗಿ ಕೋಪ ಏನಕ್ಕೆ ಬರುತ್ತೆ ಎಂಬುದನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗಿರುತ್ತೆ. ಇದಕ್ಕೆ ಹಲವಾರು ಕಾರಣಗಳಿರಬಹುದು. ಉದಾಹರಣೆಗೆ ಅನಿರೀಕ್ಷಿತ ಸಂದರ್ಭಗಳು, ಆಸೆಗಳನ್ನು ಪೂರೈಸಕ್ಕೆ ಆಗದೇ ಇರುವುದು, ನಮ್ಮ ಅವಸರದ ಸಮಯದಲ್ಲಿ ಯಾರಾದರೂ ಅಡ್ಡ ಬರಬಹುದು. ಆದರೆ ಈ ಕೋಪ ಹೇಗೆ ತಡೆಯುವುದು ಎಂಬುದು ನಮ್ಮ ಕೈಯಲ್ಲಿ ಇರುತ್ತದೆ. ಈ ಕೋಪ ಹೇಗೆ ತಡೆಯುವುದು ಎಂಬುದನ್ನ ನಮ್ಮ ಕೈಲೇ ಇರುತ್ತೆ. ಅದನ್ನ ನಾವು ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡ್ದಂಗೆ ನನ್ನ ಕೈಲಿ ಕೋಪ ಕಂಟ್ರೋಲ್ ಮಾಡಕ್ ಆಗಲ್ಲ ಅಂತ ಅಂದ್ಕೊಂಡ್ರೆ ಅದು ನಮ್ಮ ಮೂರ್ಖತ್ವ ಆಗುತ್ತೆ. ನಾವು ಕೆಲವೊಂದು ಸ್ಟೆಪ್ಸ್ ಅನ್ನ ಹೇಳ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಅದನ್ನ ಫಾಲೋ ಮಾಡೋದ್ರ ಮುಖಾಂತರ ನಮ್ಮ ಆಂಗರ್ ಮ್ಯಾನೇಜ್ಮೆಂಟ್ ಅನ್ನ ನಾವು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಮೊದಲನೇದಾಗಿ ನಿಮಗೆ ತುಂಬಾ ಕೋಪ ಬಂದಾಗ ಮೊದಲನೇ ಸ್ಟೆಪ್ ಏನ್ ಮಾಡಿ ಗೊತ್ತಾ? ಆಳವಾದ ಉಸಿರನ್ನು ತೆಗೆದುಕೊಳ್ಳಿ. ನಾವು ಕೋಪಗೊಂಡಾಗ ಆಳವಾಗಿ ಉಸಿರಾಡುವುದು ತುಂಬಾ ಸಹಾಯಕವಾಗುತ್ತೆ. ಇದರಿಂದ ನಮ್ಮ ಮನಸ್ಸು ಶಾಂತವಾಗುತ್ತೆ ಮತ್ತು ನಾವು ನಿಯಂತ್ರಣವನ್ನು ಕಳೆದುಕೊಳ್ಳದಂತೆ ನೋಡ್ಕೊಳ್ಬಹುದು. ನೀವು ಗಾಳಿಯನ್ನು ಆಳವಾಗಿ ತೆಗೆದುಕೊಂಡು ನಿಧಾನವಾಗಿ ಹೊರಬಿಡಿ. ಇದು ಮೊದಲನೇ ಸ್ಟೆಪ್. ಎರಡನೇ ಸ್ಟೆಪ್, ಕೋಪಕ್ಕೆ ಕಾರಣವನ್ನು ತಿಳಿಯಲು ಪ್ರಯತ್ನ ಮಾಡಿ. ನೀವು ಕೋಪಗೊಂಡಾಗ ಯಾಕೆ ಕೋಪ ಬರ್ತಾ ಇದೆ ಎಂಬುದನ್ನು ಆತ್ಮ ಪರಿಶೀಲನೆ ಮಾಡಿಕೊಳ್ಳಿ. ಕೆಲವು ವೇಳೆ ಕೋಪದ ಹಿಂದಿನ ನಿಜವಾದ ಕಾರಣ ನಮ್ಮ ಮನಸ್ಸಿನಲ್ಲಿ ಅಚ್ಚರಿ ಮೂಡಿಸುತ್ತೆ. ಈ ಕಾರಣವನ್ನು ಅರಿತುಕೊಂಡ್ರೆ ನೀವು ಅದನ್ನು ಹೇಗೆ ನಿಭಾಯಿಸಬಹುದು ಎಂಬುದನ್ನು ಪರಿಹಾರವನ್ನು ಹುಡುಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಅನ್ನೋದು ನಾವು ಮುಖ್ಯವಾಗಿ ನೋಡ್ಬೋದು. ಮತ್ತೆ ನಮ್ಮ ಮನಸ್ಸಿನಲ್ಲಿ ಆಲೋಚನೆಗಳನ್ನು ಬದಲಾಯಿಸಿಕೊಳ್ಳೋದು ಪ್ರಯತ್ನ ಮಾಡಬೇಕು. ನಾವು ಕೋಪ ಹೆಚ್ಚಾಗಿ ಬಂದಾಗ ನೀವು ನಿಮ್ಮ ಮನಸ್ಸಿನ ಆಲೋಚನೆಗಳನ್ನು ಬದಲಾಯಿಸಿ ಓಡಾಟ, ಸಂಗೀತ ಕೇಳುವುದು ಅಥವಾ ನಿಮ್ಮ ಪ್ರೀತಿ ಪಾತ್ರದವರ ಜೊತೆ ಮಾತನಾಡುವುದು, ಹವ್ಯಾಸಗಳನ್ನು ಅನುಸರಿಸುವುದರಿಂದ ನೀವು ಆ ಟೈಮಲ್ಲಿ ಕೋಪದಿಂದ ಹೊರಗಡೆ ಬರೋದಕ್ಕೆ ಸಹಾಯ ಆಗುತ್ತೆ. ಇದು ಸ್ಟೆಪ್ ನಂಬರ್ 3. ಸ್ಟೆಪ್ ನಂಬರ್ 4 ಏನ್ ಗೊತ್ತಾ? ನಿಮ್ಮನ್ನು ನೀವು ಸಮಾಧಾನ ಪಡಿಸುವ ಮಾತುಗಳನ್ನು ನೆನಪಿಸಿಕೊಳ್ಬೇಕು. ಉದಾಹರಣೆಗೆ, ಇದು ಕೇವಲ ತಾತ್ಕಾಲಿಕ, ಇದು ನನ್ನ ಜೀವನವನ್ನು ಹಾಳು ಮಾಡಬಹುದು ಅಥವಾ ನನ್ನನ್ನು ಶಾಂತವಾಗಿ ಇರೋದಕ್ಕೆ ಬಿಡದೇ ಇರಬಹುದು. ಆದ್ರಿಂದ ಇದರಿಂದ ನಾವು ಹೊರಗಡೆ ಬರಬೇಕು ಅಂದ್ರೆ ನಾವು ಸಮಾಧಾನವಾಗಿರಬೇಕು. ಇದರಿಂದ ನಾವು ಕೋಪ ಮಾಡ್ಕೋಬಾರ್ದು ಎಂಬುದನ್ನು ನೀವು ನೆನೆಸ್ಕೋಬೇಕು. ಅಂದ್ರೆ ಸಮಾಧಾನ ಪಡುವ ಮಾತುಗಳನ್ನು ನಿಮ್ಮ ಮನಸ್ಸಿನ ಜೊತೆ ನೀವು ಮಾತಾಡಬೇಕು. ಇನ್ನು ಸ್ಟೆಪ್ ನಂಬರ್ 5 ಬಂದ್ಬಿಟ್ಟು, ನೀವು ತಕ್ಷಣಕ್ಕೆ ಪ್ರತಿಕ್ರಿಯಿಸದಂತೆ ನೋಡ್ಕೊಳ್ಳಿ. ಯಾಕಂದ್ರೆ ಕೆಲವು ಸಮಯದಲ್ಲಿ ನಾವು ಕೋಪಗೊಂಡಾಗ ತಕ್ಷಣಕ್ಕೆ ಪ್ರತಿಕ್ರಿಯೆ ನೀಡ್ಬಿಡ್ತೀವಿ. ಅದರಿಂದ ನಮಗೆ ಮುಜುಗರ ಉಂಟಾಗುತ್ತೆ. ಅದರಿಂದ ತುಂಬಾ ಅನೇಕ ಪರಿಣಾಮಗಳನ್ನು ಎದುರಿಸ್ತೀವಿ. ಆದ್ರಿಂದ ನಾವು ಸ್ವಲ್ಪ ಸಮಯ ತೆಗೆದುಕೊಳ್ಳುವುದರಿಂದ ಅಥವಾ 10 ಸೆಕೆಂಡುಗಳು ಅಥವಾ 1 ನಿಮಿಷ ನೀವು ಶಾಂತವಾಗಿರುವುದರಿಂದ ಆ ಒಂದು ಕೋಪವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸ್ನೇಹಿತರೆ, ಕೊನೆಯದಾಗಿ ಒಂದು ಮಾತು, ಕೋಪ ನಮ್ಮ ಜೀವನದ ಒಂದು ಭಾಗ. ಆದರೆ ಅದನ್ನು ಹೇಗೆ ನಿಯಂತ್ರಿಸುತ್ತೇವೆ ಎಂಬುದು ನಮ್ಮ ಬುದ್ಧಿ ಮತ್ತೆ ನಾವು ನಡೆದುಕೊಳ್ಳುವ ರೀತಿಗಳ ಮೇಲೆ ಅದು ನಿಂತಿರುತ್ತದೆ. ನೀವು ಯಾವ ರೀತಿ ಅನುಸರಿಸುತ್ತೀರಿ ಅದರ ಮೇಲೆ ನಮ್ಮ ಬುದ್ಧಿಯನ್ನು ನಾವು ನಿಯಂತ್ರಣ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಯಾವುದು ನಿಯಂತ್ರಿಸಲು ಸಾಧ್ಯವಾಗದೇ ಇರುವಂತಹ ದೇನೇ ಯಾವುದೂ ಅಲ್ಲ. ಆದ್ದರಿಂದ ನೀವು ನಿಮ್ಮ ಕೋಪವನ್ನು ನಿಯಂತ್ರಿಸಿಕೊಳ್ಳುವುದಕ್ಕೆ ನಿಮ್ಮ ಪ್ರಯತ್ನಗಳನ್ನು ಮಾಡಿದಾಗ ಖಂಡಿತ ಅದು ಯಶಸ್ವಿಯಾಗುತ್ತದೆ. ಇದು ನಿಮ್ಮ ನವೀನ್ ಕುಮಾರ್ ಮಾತಾಡ್ತಿದ್ದೀನಿ. ನಿಮ್ಮ ಪ್ರತಿಕ್ರಿಯೆಗಳು ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೊಮ್ಮೆ ಭೇಟಿಯಾಗೋಣ. ಧನ್ಯವಾದಗಳು.